ಕನ್ನಡ ನಾಡು ಕಂಡಂಥ ಅಪರೂಪದ ನಿರೂಪಕಿ ಅಪರ್ಣಾ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ತಿಳಿದ ತಕ್ಷಣ ಸಾಕಷ್ಟು ಜನ ಗಣ್ಯರು ಅವರ ನಿವಾಸದತ್ತ ಬಂದು ಈಗ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಬಂದು ಮಾತನಾಡ್ತಾ ಇದ್ದಾರೆ. ಸರಿತಾ ಅವರು ಹಿರಿಯ ನಟಿ, ಅವರು ಕೂಡ ಬಂದಿದ್ದಾರೆ, ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅವರ ಬಗ್ಗೆ ಮಾತನಾಡ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಶ್ರೀನಾಥ್ ಅವರು ಬಂದಿದ್ದಾರೆ, ಹಿರಿಯ ನಟ. ಅಪರ್ಣಾ ಅವರನ್ನು ನೆನೆದು ಕಣ್ಣೀರಾಗ್ತಾ ಇದ್ದಾರೆ. ಬಿಕಾಸ್ ಇವರೆಲ್ಲರೂ ಕೂಡ ಪುಟ್ಟಣ್ಣ ಕಣಗಲ್ ಅವರ ಗರಡಿಯಲ್ಲಿ ಬೆಳೆದು ಬಂದಂಥವರು. 1984ರಲ್ಲಿ ಮಸಣದ ಹೂವು ಮೊದಲ ಚಿತ್ರ ಅಪರ್ಣಾ ಅವರದ್ದು. ಅಲ್ಲಿಂದ ಅವರ ಸಿನಿ ಕೆರಿಯರ್ ಶುರುವಾಗುತ್ತೆ. ಅಲ್ಲಿಂದ ಅವರು ನಟರಾಗಿ ತಮ್ಮ ಜರ್ನಿಯನ್ನು ಆರಂಭ ಮಾಡ್ತಾರೆ. ಸೊ ಹೀಗಾಗಿ ಆಲ್ಮೋಸ್ಟ್ ಚಿತ್ರರಂಗದವರು ಕೂಡ ಚೆನ್ನಾಗಿ ಪರಿಚಯ ಇದ್ದಾರೆ. ರಾಜಕೀಯ ಗಣ್ಯರು ಕೂಡ ತುಂಬ ಪರಿಚಯಿತರು ಇರುವಂಥದ್ದು. ಹಾಗೆ ಮಾಧ್ಯಮದಲ್ಲೂ ಕೂಡ ಅಷ್ಟೇ ದೊಡ್ಡ ಹೆಸರನ್ನು ಮಾಡಿದಂಥವ್ರು ಅಪರ್ಣಾ ಅವರು. ಇನ್ನು ಅಪರ್ಣಾ ಅವರ ನಿಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಜೊತೆ ಯಾವ ರೀತಿಯಾಗಿ ಒಡನಾಟ ಇತ್ತು, ಅವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಗಣ್ಯರು ಮಾತನಾಡಿದ್ದಾರೆ. ಅವರ ಮಾತುಗಳಲ್ಲೇ ಕೇಳ್ತಾ ಹೋಗೋಣ. ನಿರ್ದೇಶಕ ದಿಗ್ಗಜ ಪುಟ್ಟಣ್ಣ ಕಣಗಾಲ್ ಮೇರು ಪರ್ವತ ಅಂಥವ್ರ ಕೈಯಲ್ಲಿ ಸಿಕ್ಕಿ ಅವರು ಮೊದಲನೇ ಬಾರಿಗೆ ಮೊದಲನೇ ಶಾಟ್ ತೆಗೆದಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ನನಗೆ ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಅದರಲ್ಲಿ ನಾನು ಭಾಗವಹಿಸುವಂಥ ಯೋಗ ಕೊಟ್ಟಿದ್ದ ಪರಮಾತ್ಮ, ಅವನಿಗೆ ಧನ್ಯವಾದ ಹೇಳ್ತೀನಿ. ಕನ್ನಡದ ಸರ್ವಶ್ರೇಷ್ಠ ತಾರೆ ಜಯಂತಿ ಅವರಿದ್ದರು, ಮತ್ತು ಅಂಬರೀಷ್ ಅವರಿದ್ದರು. ಅವ್ರ ಜೊತೆ ನಮ್ಮ ಜೊತೆ ಮಾಡುವಂಥದ್ದು ಬಹಳ ಮುಖ್ಯವಾದ. ಇನ್ನೊಂದು ವಿಷಯ ಗಮನಿಸಬೇಕು ಅಂದರೆ, ಚಿತ್ರರಂಗದಲ್ಲಿ ಸ್ಲೋ ಮೋಷನ್ ತಂದವರು ಮತ್ತು ಪ್ರಪ್ರಥಮ ಬಾರಿಗೆ ಸ್ಟಡಿ ಕ್ಯಾಮ್ರಾವನ್ನು ತಂದವರು ಪುಟ್ಟಣ್ಣ ಕಣಗಾಲ್ ಅಂತ ಧೈರ್ಯವಾಗಿ ಹೇಳ್ತೀನಿ. ಅದರ ಕ್ಯಾಮ್ರಾಮನ್ ಮಾಡಿದವರು ರಾಜೀವ್ ಮೆನನ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗಾಗಿ ಅದರಲ್ಲಿ ಅಭಿನಯಿಸಿದ್ವಿ. ಅಪರ್ಣಾ ಮಗು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಅವ್ರ ಕಾಯ ಬಿಟ್ಟಿದ್ರು, ಅವರ ಧ್ವನಿ ನಮ್ಮ ಕಿವಿಯಲ್ಲಿ ಇವತ್ತೂ ಇದ್ದೇ ಇರುತ್ತೆ. ಯಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಚಿರಪರಿಚಿತರಾಗ್ತಾಳೆ. ಸದಾ ಅವರ ಹೃದಯದಲ್ಲಿ ನಿಲ್ಲಿಸಿರ್ತಾಳೆ. ನಾಟಕಗಳಲ್ಲಿ ಪಾತ್ರವನ್ನು ಮಾಡೋದ್ರ ಮುಖಾಂತರ ಅಪರ್ಣಾ ಪರಿಚಯ ನನಗಾಯಿತು. ಅಪರ್ಣಾ ಪರಿಚಯ ಅದಕ್ಕಿಂತ ಮುಂಚೆನೇ ಇತ್ತು. ನಮ್ಮ ಚಿಕ್ಕಪ್ಪ ಕನ್ನಡದ ಶ್ರೇಷ್ಠ ಚಿತ್ರ ಸಾಹಿತಿ ವಿಜಯ ನರಸಿಂಹ ಅವರು. ಸೊ ವಿಜಯ ನರಸಿಂಹ ಅವರು ಅಪರ್ಣಾ ಅವ್ರ ತಂದೆ ನಾರಾಯಣ ಸ್ವಾಮಿಗಳು, ಅವರು ಬಹಳ ಪ್ರಸಿದ್ಧ ಸಿನಿಮಾ ಪತ್ರಕರ್ತರು. ಸೊ ಅವ್ರ ಜೊತೆ ನಾನು ವಿಜಯ ನರಸಿಂಹ ಅವ್ರ ಜೊತೆ ಅಪರ್ಣಾ ಅವ್ರ ಮನೆಗೆ ಸುಮಾರು ಸಲ ಹೋಗ್ತಿದ್ದೆ ನಮ್ಮ ಚಿಕ್ಕಪ್ಪನ ಜೊತೆ. ಸೊ ಅಲ್ಲಿಂದನೇ ಫ್ಯಾಮಿಲಿ ಫ್ರೆಂಡ್ಸ್ ಆಗಿ ಒಂದು ಸಂಬಂಧ ರೂಪುಗೊಂಡಿತ್ತು. ಆ ನಂತರ ಆಕಾಶವಾಣಿಯಲ್ಲಿ ಭೇಟಿಯಾದ್ವಿ. ಆಕಾಶವಾಣಿಯಲ್ಲಿ ಹಲವಾರು ವರ್ಷಗಳ ಕಾಲ ನಾವು ಚೈಲ್ಡ್ ಆರ್ಟಿಸ್ಟ್ ಆಗಿ ಹಲವಾರು ನಾಟಕಗಳಲ್ಲಿ ಮಾಡಿ, ಆಮೇಲೆ ಅಲ್ಲಿ ಇಂಡಿಪೆಂಡೆಂಟಾಗಿ ಆಡಿಷನ್ಗೆ ಹಾಕ್ಕೊಂಡು ಅಲ್ಲಿ ನಾಟಕ ವಿಭಾಗದಲ್ಲಿ ಕಲಾವಿದರಾಗಿ ಗುರುತಿಸ್ಕೊಂಡ್ವಿ. ಆನಂತರ ದೂರದರ್ಶನ ಪ್ರಾರಂಭ ಆಯಿತು. ದೂರದರ್ಶನದಲ್ಲಿ ಒಂದೇ ದಿವಸ ಒಂದೇ ಬ್ಯಾಚಲ್ಲಿ ಅಪರ್ಣಾ ಅನೌನ್ಸರ್ ಆಗಿ ಸೆಲೆಕ್ಟ್ ಆದರು, ನಾನು ನ್ಯೂಸ್ ರೀಡರ್ ಆಗಿ ಸೆಲೆಕ್ಟ್ ಆದೆ. ಸೊ ತುಂಬ ವಾರಕ್ಕೆ 1-2 ದಿವಸ ನಾವು ಅಪರ್ಣಾದು ಅನೌನ್ಸ್ಮೆಂಟ್ ಇದ್ದರೆ ನಂದು ನೆಕ್ಸ್ಟು ಅನೌನ್ಸ್ಮೆಂಟ್ ಮುಗಿತಾ ಇದ್ದ ಹಾಗೆ ನಾನು ನ್ಯೂಸ್ ರೀಡರಾಗಿ ನಾನು ಕಾಣಿಸ್ಕೊತಾ ಇದ್ದೆ. ಹೀಗೆ ಸುಮಾರು ಒಂದು 45 ವರ್ಷಗಳ ಒಡನಾಟ ಅಪರ್ಣಾ ಜೊತೆ ನನಗೆ ಈ ಕಲಾ ಮಾಧ್ಯಮದಲ್ಲಿ. ಅಪರ್ಣಾ ಒಂದು ನಿರೂಪಣೆಗೆ ಒಂದು ವಿಶೇಷವಾದ ಒಂದು ಮೆರುಗನ್ನು, ಒಂದು ವಿಶೇಷವಾದ ಸ್ಥಾನವನ್ನು, ನಿರೂಪಕರಿಗೆ ಒಂದು ವಿಶೇಷವಾದ ಗೌರವ ಸಿಗೋದಕ್ಕೆ ಸಾಧ್ಯ ಮಾಡಿಕೊಟ್ಟವರು ಅಪರ್ಣಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಅಪರ್ಣಾ ತುಂಬ ಚೆನ್ನಾಗಿ ಅವರು ತಂದೆ ಸಾಹಿತ್ಯ ಕ್ಷೇತ್ರದಲ್ಲೇ ಇದ್ದವರು, ಸಿನಿಮಾ ಪತ್ರಕರ್ತರು. ಅವರಿಂದನೇ ಬಂದಂತಹ ಈ ಭಾಷಾ ಕಲಿಕೆಯ ಆಸ್ತೆ ಅವರು ಕೂಡ ಬರವಣಿಗೆಯಲ್ಲೆಲ್ಲ ತೊಡಗಿಸ್ಕೊಂಡು ಭಾಷೆ ಬಗ್ಗೆ ತುಂಬ ಓದ್ಕೊಂಡಿದ್ದರು. ಅಪರ್ಣಾ ಹಲವಾರು ಲೇಖನಗಳನ್ನು ದಿನಪತ್ರಿಕೆಗಳಿಗೆ ಬರೆಯೋರು. ತುಂಬ ಶ್ರಮಪಟ್ಟು ಭಾಷೆಯ ಹಿಡಿತವನ್ನು ಅವರು ಸಂಪಾದನೆ ಮಾಡಿಕೊಂಡು, ಅವರ ಭಾಷಾ ಪ್ರಯೋಗ ಆಗಲಿ, ಅವರ ನಿರೂಪಣಾ ಒಂದು ಆ ಶೈಲಿ ಇದೆಯಲ್ಲ, ಒಂದು ಸ್ಟೈಲ್ ಇತ್ತು. ಅಪರ್ಣಾ ಒಂದು ಮುದ್ದಾಗಿ ಮಾತಾಡೋರು. ನಾವೆಲ್ಲ ಮುಂಚೆ ರೇಗಿಸ್ತಾ ಇದ್ವಿ ಅಪರ್ಣಾಗೆ, ತುಂಬ ಮುದ್ದಾಗಿ ಮಾತಾಡ್ತೀರ ಅಲ್ವಾ ನೀವು ಅಂತ. ಬಟ್ ಅದು ಹೇಗೆ ಆಮೇಲಿಂದ ಅದೊಂದು ಸ್ಟ್ಯಾಂಪ್ ಆಗೋಯ್ತು ಅಂದರೆ, ಅವ್ರು ಆ ರೀತಿ ಮಾತಾಡಿದ್ರೇ ಚೆನ್ನ ಅನ್ನೋಷ್ಟ್ರ ಮಟ್ಟಿಗೆ ಅದಕ್ಕೊಂದು ಛಾಪನ್ನು ಮೂಡಿಸ್ಕೊಟ್ಟವ್ರು ಅಪರ್ಣಾ. ಏನಾದರೂ ನಿರೂಪಣಾ ಕ್ಷೇತ್ರದಲ್ಲಿ ಮುಂದೆ ಯಾರಾದರೂ ತೊಡಗಿಸ್ಕೊಂಡು ನಿರೂಪಕಿಯರು ಆಗಬೇಕು ಅನ್ನೋ ಹಾಗಿದ್ದರೆ ಅಪರ್ಣಾ ಟೀಚರು, ಅಪರ್ಣಾ ಮಾಡಿರೋ ಕಾರ್ಯಕ್ರಮಗಳನ್ನು ಯೂಟ್ಯೂಬಲ್ಲಿ ತಗೊಂಡು ಅದನ್ನು ನೋಡಿ ಒಂದು ಸಾಧನೆ ಮಾಡಬಹುದು. ಅಷ್ಟರ ಮಟ್ಟಿಗೆ ಅವರು ಒಂದು ಆ ಟೀಚಿಂಗ್ ಮೆಟೀರಿಯಲ್ನ ಬಿಟ್ಟು ಹೋಗಿದ್ದಾರೆ. ಅಷ್ಟು ಶ್ರೇಷ್ಠವಾದ ಕಲಾವಿದೆ.
ಅವರು ಇವತ್ತಿಲ್ಲ ಅಂತ ಒಂಥರ ನೆನೆಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ. 2 ತಿಂಗಳ ಹಿಂದೆ ದೂರವಾಣಿಯಲ್ಲಿ ಅವ್ರ ಜೊತೆ ಮಾತಾಡಿದ್ದೆ. ಅದೇ ನಮ್ಮಿಬ್ಬರ ಕಡೆಯ ಸಂವಾದ ಆಗಿದೆ. ತುಂಬ ನೋವಾಗ್ತಿದೆ. ಇಷ್ಟು ವರ್ಷಗಳು ಒಟ್ಟೊಟ್ಟಿಗೆ ಮಾಡಿ ನಾವು ಮುಂದೆ ಬಂದಿದ್ವಲ್ಲ, ಈಗ ಅವರಿಲ್ಲ, ಇಷ್ಟು ಬೇಗ ಹೊರಟೋಗ್ತಾರೆ. ನೋಡಿದ್ರೆ ಅವರು ಮಲ್ಕೊಂಡಿದ್ದಾರೆ, ನೋಡಿದ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತಾರೇನೋ ಅನ್ನೋಷ್ಟು ಮುಖದಲ್ಲಿ ಕಳೆ ಇದೆ. ಅವರ ಕುಟುಂಬಕ್ಕೆ, ಅವರ ಯಜಮಾನರಿಗೆ, ಅವರ ಎಲ್ಲ ಕುಟುಂಬದ ಸದಸ್ಯರಿಗೂ ಈ ಒಂದು ಅಗಲಿಕೆಯ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ. ಅತ್ಯಂತ ವೃತ್ತಿಪರವಾಗಿರ್ತಕ್ಕಂಥ ಒಡನಾಟ. ಪ್ರತಿಯೊಂದು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ನಾವು ಆಯೋಜಕರ ಜೊತೆ ಚರ್ಚೆ ಮಾಡಬೇಕಾದ್ರೆ ಅವ್ರಿಗೆ ನಾವು ಹೇಳ್ತಾ ಇದ್ದಿದ್ದು ಒಂದೇ, ಇದು ನಿಮ್ಮ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಕಾರ್ಯಕ್ರಮ. ನಾವು ನಮ್ಮ ಕಾರ್ಯಕ್ರಮಗಳನ್ನು ನೋಡಿದಂತಹ ಅವ್ರ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಯೋಜಕರು ಅದೇ ಹೇಳೋರು, ನೀವಿಬ್ಬರು ಬಂದಿದ್ದೀರಲ್ಲ, ನೀವು ನೋಡ್ಕೋತೀರಾ ಬಿಡಿ, ನಾವು ಈ ಡೀಟೇಲ್ಸ್ ಕೊಟ್ಟರೆ ಸಾಕು, ಎಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ. ಆ ರೀತಿ ನಮ್ಮ ಕೆಲಸ. ಇವಾಗಲೂ ಆ ಜಾಗ ಬರಿದಾಗಿದೆ. ಇಟ್ಸ್ ಎ ವೆರಿ ವೆರಿ ಡಿಫಿಕಲ್ಟ್ ಪ್ಲೇಸ್ ಟು ಫಿಲ್. ಅದು ತಕ್ಷಣ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವರು ಒಂದು ಸಂಪ್ರದಾಯವನ್ನು, ಒಂದು ದಾರಿಯನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಅವರು ಮಾಡಿದಂತಹ ಕೆಲಸಗಳು ಜನರ ಕಣ್ಮುಂದಿದೆ. ಸೊ ಅವರನ್ನು ರೀಪ್ಲೇಸ್ ಮಾಡೋದು ಖಂಡಿತವಾಗಲೂ ಕಷ್ಟ. ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಬಹುಶಃ ಇನ್ನೊಬ್ಬರು ಬರಬೇಕು, ಆ ರೀತಿ ಒಂದು ಸಂದರ್ಭ ಆಗ್ಬೋದೇ ಹೊರತು ಅಪರ್ಣ ಇಸ್ ಅಪರ್ಣ ಆ್ಯಂಡ್ ಅನ್ಪ್ಯಾರಲಲ್ ಆ್ಯಂಡ್ ಶಿ ಈಸ್ ಎ ಲೆಜೆಂಡ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.